ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23 ಹಾಗೂ 23ನೇ ಕಂತು ಬಿಡುಗಡೆ ದಿನಾಂಕ ಫಿಕ್ಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 2200ವರೆಗೂ ಕೂಡ ನಿಮಗೆ ದುಡ್ಡು ಪಿಂಚಣಿದಾರರಿಗೆ ಜಮಾ ಆಗ್ತಾ ಇದೆ. ಹೌದು, ಈ ಕಡೆ ಪಿಂಚಣಿದಾರರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ಪ್ಲಸ್ 2000 ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು. ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತೀನಿ. ಸೊ ಮೊದಲನೇ ಹಂತದಲ್ಲಿ ಈ 13 ಜಿಲ್ಲೆಗಳಿಗೆ ಅಂದರೆ ರಿಲೀಸ್ ಆದ ತಕ್ಷಣವೇ ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. 1,22,00,000 ಮಹಿಳೆಯರಿದ್ರಿ, ತಪ್ಪದೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 22 ಹಾಗೂ 23ನೇ ಕಂತು ಬಿಡುಗಡೆ ಆಗ್ತಾ ಇದ್ದು, ಸೊ ಇದರಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದರೂ ಏನು, ಇದನ್ನು ನಾವು ಮೊದಲು ಕ್ಲಿಯರಿಟಿಯನ್ನು ಪಡ್ಕೊಳ್ಳೋಣ. ತದನಂತರ ಈ ಪಿಂಚಣಿದಾರರ ಬಗ್ಗೆ, ಪಿಂಚಣಿಯಲ್ಲಿ ದುಡ್ಡು ನಿಮಗೆ ಹೆಚ್ಚಳ ಆದರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 22, 23 ಹಾಗೆ 24, 25ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಅಂದರೆ ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ, ಟೋಟಲ್ 4 ತಿಂಗಳ ಹಣ 8,000 ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು, ಇದರಲ್ಲಿ ನಿಮಗೆ ಈಗಾಗಲೇ 2021ನೇ ಕಂತಿನ ಹಣ ಮೇ ತಿಂಗಳದ ಜಮಾ ಆಗಿ ಕ್ಲಿಯರ್ ಆಗಿದೆ. ತದನಂತರ ಮತ್ತೆ ಒಂದು ತಿಂಗಳಾಯಿತು, ಇನ್ನೂ ಕೂಡ ಸರ್ಕಾರ ಜಮಾ ಮಾಡ್ತಾ ಇಲ್ಲ. ಸೊ 21ನೇ ಕಂತಿನಲ್ಲಿ ಕೂಡ ಹೀಗೆ ಆಗಿತ್ತು. ಮೊದಲು ಟ್ರಯಲ್ ಮಾಡಲಾಗ್ತಾ ಇತ್ತು. ಸೊ ತದನಂತರ ದುಡ್ಡನ್ನು ರಿಲೀಸ್ ಮಾಡಿ ಕ್ಲಿಯರ್ ಮಾಡಲಾಗ್ತಾ ಇತ್ತು. ಸುಮಾರು 15ರಿಂದ 20 ದಿನಗಳ ಕಾಲ ಆದರೂ ಒಂದು ಕಂತಿನ ಹಣಕ್ಕಾಗಿ ಕ್ಲಿಯರ್ ಮಾಡಲಿಕ್ಕೆ ಟೈಮ್ ತೊಗೊಂಡಿದ್ದಾರೆ. ಯಾಕಂದರೆ ಸ್ಪೀಡಾಗಿ ಜಮಾ ಮಾಡಿದ್ದೆ ಆದರೆ ತಾಂತ್ರಿಕ ದೋಷ ಆಗಬಹುದು ಅನ್ನುವಂತಹ ಡೌಟು ಸರ್ಕಾರಕ್ಕಿದೆ. ಸೊ ಆ ಒಂದು ತಾಂತ್ರಿಕ ದೋಷ ಆದರೆ ಅದನ್ನು ಸರಿಪಡಿಸಲಿಕ್ಕೆ ಮತ್ತೆ ಈ ಗವರ್ನರ್ಸ್ ಅವ್ರನ್ನ ಇದು ಮಾಡಬೇಕು. ಸೊ ಅದಾದಮೇಲೆ ಅದಕ್ಕೆ ಟೈಮ್ ಕೂಡ ತೆಗೆದುಕೊಳ್ತಾರೆ. ಹೀಗಾಗಿ ಮತ್ತಷ್ಟು ಡಿಲೇ ಆಗೋದು ಬೇಡ ಅಂತ ಟ್ರಯಲ್ ಕೂಡ ಮಾಡಲಾಗ್ತದೆ. ಸೊ ಟ್ರಯಲ್ ಮಾಡಿದ್ದಾರೆ, ಈಗಾಗಲೇ ಯಾವುದೇ ರೀತಿ ತಾಂತ್ರಿಕ ದೋಷವಿಲ್ಲ. ಸೊ ನಿಮ್ಮ ಖಾತೆಗಳಿಗೆ 2 ದಿನಗಳಲ್ಲಿ ದುಡ್ಡು ಬರಲಿದೆ. ಆದರೆ ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳ ಫಲಾನುಭವಿಗಳಿಗೆ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಯಾರ್ಯಾರು ಮಹಿಳಾ ಫಲಾನುಭವಿಗಳು ಈಗ ದುಡ್ಡು ಜಮಾ ಆಗುತ್ತೆ, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀರಲ್ವ, ನಿಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಈಗ ಈ ಮೊದಲನೇ ಹಂತದಲ್ಲಿ 13 ಜಿಲ್ಲೆಗಳಿಗಾದರೂ ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೊ ಯಾರ್ಯಾರು ಬ್ಯಾಂಕ್ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿಲ್ಲ ಅವರೆಲ್ಲರಿಗೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ನಿಮ್ಮ ಅಕೌಂಟನ್ನು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ. ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಸುದ್ದಿಯನ್ನು ತಿಳಿಸಿದ್ದಾರೆ. ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡೋದಿಲ್ಲ. ಅದನ್ನು ಹೊರತುಪಡಿಸಿ ಮೊಬೈಲ್ ಇದ್ದರೂ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಯಾಕಂದರೆ ಫೋನ್ಪೇ ಇರೋದಿಲ್ಲ ಅಥವಾ ಆಂಡ್ರಾಯ್ಡ್ ಮೊಬೈಲೇ ಇರೋದಿಲ್ಲ. ಸೊ ಹೀಗಾಗಿ ಕೀಪ್ಯಾಡ್ ಮೊಬೈಲನ್ನು ಹೆಚ್ಚಾಗಿ ಯೂಸ್ ಮಾಡ್ತಿರ್ತಾರೆ ಹಳ್ಳಿ ಸೈಡಲ್ಲಿ. ಸೊ ಅವರನ್ನು ನಾನೇನು ಹೀಯಾಳಿಸ್ತಾ ಇಲ್ಲ, ಆದರೆ ಹೆಚ್ಚಿನ ಆ ರೀತಿ ಅವ್ರಿಗೆ ಅಂದರೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಅಪಾರ್ಥ ಮಾಡ್ಕೊಳ್ಬೇಡಿ. ಮತ್ತು ಆ ಮೊಬೈಲು ಇರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಬ್ಯಾಂಕ್ಗಳಿಗೆ ಬಂದು ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು. ಅಂದರೆ ದುಡ್ಡು ಹಾಕೋದು ತೆಗೆದು ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟು ಕಂಟಿನ್ಯೂ ಆಗಿ ಚಾಲ್ತಿಯಲ್ಲಿರುತ್ತೆ. ಒಂದು ವೇಳೆ ನೀವು ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡಿಸ್ಲಿಲ್ಲಪ್ಪ ಅಂದರೆ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಬ್ಯಾಂಕ್ನವರು ಮಾಡ್ತಾರೆ. ಅಂದರೆ ಯಾರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಈ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಮಾಡೋಣ ಅಂತ ಸರ್ಕಾರ ಈ ಒಂದು ಬ್ಯಾಂಕ್ನವರು ನಿರ್ಧಾರ ಮಾಡಿ ಆ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಮಾಡ್ತಾರೆ. ಸೊ ಅದಾದ ತಕ್ಷಣ ಅಂತಹ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಇನ್ಯಾವುದೇ ದುಡ್ಡು ಕೂಡ ಹೋಗೋದಿಲ್ಲ. ಹಾಗಾಗಿ ಆ ಅಕೌಂಟನ್ನು ಚಾಲ್ತಿಗೊಳಿಸ್ಬೇಕಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಸೊ ಬಹಳಷ್ಟು ಮಹಿಳೆಯರದು ಈ ರೀತಿ ಆಗಿದೆ. ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ತದನಂತರ ನಮಗೆ ಯಾಕೆ ದುಡ್ಡು ಬಂದಿಲ್ಲ ಅಂತ ನೀವು ಕಾಯ್ದುಕೊಂಡಿರಬೇಕಾಗತ್ತೆ. ಹಾಗಾಗಿ ಮೊದಲು ಅದನ್ನು ಸರಿಪಡಿಸ್ಕೊಳ್ಳಿ. ನಿಮ್ಮ ಹತ್ರ ಯಾವುದೇ ರೀತಿ ಪ್ರಾಬ್ಲಮನ್ನು ಇಟ್ಕೊಳ್ಬೇಡಿ. ಸರ್ಕಾರವೇ ಏನಾದರೂ ತಪ್ಪು ಮಾಡಿದ್ರೆ ಮಾಡಲಿ, ಆದರೆ ನಿಮ್ಮ ಹತ್ರ ಏನೂ ತಪ್ಪು ಇಟ್ಕೊಳ್ಬೇಡಿ ಅಂತ ನನ್ನ ಮನವಿ. ಸೊ ಹಾಗಾದರೆ ಆ ಒಂದು ಅಕೌಂಟನ್ನು ಚಾಲ್ತಿಗೊಳಿಸಿದ್ರೆ ದಿಢೀರನೇ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದುಬಿಡುತ್ತೆ. ಇಲ್ಲ ಆ ರೀತಿಯೇ ಇದ್ದಿದ್ದೆ ಆದರೆ ನಿಮ್ಮ ಅಕೌಂಟ್ ತನಕ ದುಡ್ಡು ಬರುತ್ತೆ, ವಾಪಸ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿಬಿಡುತ್ತೆ. ಆವಾಗ ನಿಮಗೆ ದುಡ್ಡು ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಚಾಲ್ತಿಗೊಳಿಸಿ, ತದನಂತರ ನಿಮಗೆ ದುಡ್ಡು ಜಮಾ ಆಗೋದು ಗ್ಯಾರಂಟಿ ಪಕ್ಕ. ಸೊ ಹಾಗಾದರೆ ಇನ್ನು ಈ ಮೊದಲನೇ ಹಂತದಲ್ಲಿ ರಿಲೀಸ್ ಆದ ತಕ್ಷಣ ಯಾವ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ. ಸುಮಾರು ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಬೆಳಗಾವಿ ಆಗಿರಲಿ, ವಿಜಯಪುರ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು
ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಯಾರ್ಯಾರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿದ್ರಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಅಥವಾ ಎರಡೇ ದಿನದಲ್ಲಿ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ. ಈಗ ಹೇಳ್ತಾ ಇದ್ದೀನಿ 13 ಜಿಲ್ಲೆಗಳಂತ ಹೇಳಿದೆ, ಆದರೆ ಈ ಒಂದು ಜಿಲ್ಲೆಗಳಲ್ಲೇ ಒಂದಿನದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ರೆ ನಿಮ್ಮದು ತಪ್ಪು ಕಲ್ಪನೆ. ಸೊ ಅದು ಹಂತವಾಗಿಯೇ ಜಮಾ ಆಗೋದು, ಬಹಳ ಸ್ಲೋವಾಗಿಯೇ ರಿಲೀಸ್ ಆಗೋದು. ಸರ್ಕಾರ ಈಗ ಮೊದಲಿನ ಹಾಗೆ ಒಂದೆರಡು ಕಂತುಗಳನ್ನು ಸ್ಪೀಡ್ ಮಾಡೋದ್ರಲ್ವಾ, ಸೊ ಆ ರೀತಿ ಸ್ಪೀಡಾಗಿ ಜಮಾ ಮಾಡೋದಿಲ್ಲ. ಇಲ್ಲಿ ಹಂತವಾಗಿ ಸ್ಲೋ ಆಗಿಯೇ ರಿಲೀಸ್ ಮಾಡುವಂಥದ್ದು. ಸೊ ಈಗ ಸರ್ಕಾರವು ಕೂಡ ಅದೇ ರೀತಿಯಾಗಿ ಹೇಳಿದೆ, ನಮಗೆ ಸ್ಲೋ ಆಗಿಯೇ ಬರಲಿ, ಜನರು ಕೂಡ ಹೇಳ್ತಾ ಇರೋದಿದೆ ಸ್ಲೋ ಆಗಿಯೇ ಬರಲಿ, ಆದರೆ ಒಂದಾದ್ಮೇಲೆ ಒಂದು ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡಿಬಿಡಿ, ಯಾವುದೇ ಕಂತುಗಳನ್ನು ಪೆಂಡಿಂಗ್ ಉಳಿಸ್ಬೇಡಿ ಅಂತ ಸರ್ಕಾರಕ್ಕೆ ಮನವಿ ನಮ್ಮದು ಇರುತ್ತೆ, ಜನರದು ಕೂಡ ಇರುತ್ತೆ. ಆದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಅವರ ದುಡ್ಡನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಸರ್ಕಾರಕ್ಕೆ ನಾವು ಕೂಡ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಆಗಿದ್ದರೆ, ಇನ್ನು ಪಿಂಚಣಿದಾರರಿಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೇಳಿ. ಈಗಾಗಲೇ ಪಿಂಚಣಿ ಹಣ ಸೆಪ್ಟೆಂಬರ್ ತಿಂಗಳದು ಪ್ರಾರಂಭವಾಗಿದೆ. ಹೌದು, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ನಿಲ್ಲಿಸಿದ ಹಾಗೆ ಪಿಂಚಣಿ ಯೋಜನೆಯಲ್ಲಿ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಈ ಪಕ್ಷ ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಷ್ಟೇ ಅಲ್ಲ, ಅಲ್ಲಿ BJP ಬಂದರೂ JDS ಬಂದರೂ ಪಿಂಚಣಿ ಹಣವನ್ನು ಕೊಡಲೇಬೇಕು. ಬೇರೆ ಬೇರೆ ಅವರ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಡದೇ ಇರ್ಬೋದು, ಆದರೆ ಪಿಂಚಣಿ ಯೋಜನೆ ಮಾತ್ರ ಇದು ಶಾಶ್ವತ ಆಗಿರ್ತಕ್ಕಂಥದ್ದು. ಯಾರು ಪಿಂಚಣಿ ಯೋಜನೆಗೆ ಎಲಿಜಿಬಲ್ ಇರ್ತಾರೋ ಅವರಿಗೆ ದುಡ್ಡು ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಜಮಾ ಮಾಡ್ತಾನೆ ಹೋಗಬೇಕು. ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷ ಇರುವವರೆಗೆ ಮಾತ್ರ. ಇವು ನಡೆಯುತ್ತಾವೋ ಇಲ್ವೋ ಈಗಲೇ ಡೌಟ್ ಬರ್ತಾ ಇದೆ. ಗೊತ್ತಲ್ವ ನಿಮಗೆ ಆರ್ಥಿಕ ಹೊರೆ ಯಾವ ರೀತಿಯಾಗಿ ಬೀಳ್ತಾ ಇದೆ ಅಂತ. ಸೊ ಹಾಗಾಗಿ ಇದರಿಂದ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಹೊಡೆತ ಬೀಳ್ತಾ ಇದೆ. ವಿದ್ಯಾರ್ಥಿಗಳ ಶಾಲಾ ಕಾಲೇಜ್ಗೆ ಸ್ಕಾಲರ್ಶಿಪ್ಗಳಿಗೂ ಕೂಡ ಹೊಡೆತ ಬೀಳ್ತಾ ಇದೆ. ಯಾಕಂದರೆ ಅವರ ಸ್ಕಾಲರ್ಶಿಪ್ಗಳನ್ನು ಈಗಾಗಲೇ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಒಂದೊಂದುಕೊಂಡು ಬಿಟ್ಟಿದ್ದಾರೆ. ಸ್ಕಾಲರ್ಶಿಪ್ಪೇ ಜಮಾ ಆಗ್ತಾಯಿಲ್ಲ ಅಂತ, ನಮ್ಮ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಾಯಿಲ್ಲ ಅಂತ ಕಾಯ್ತಾನೆ ಇದ್ದಾರೆ. ಸೊ ಅವೆಲ್ಲ ಬಿಟ್ಟು ಗೃಹಲಕ್ಷ್ಮಿ ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳನ್ನೇ ಸರ್ಕಾರ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದು, ಸೊ ಇದರಿಂದ ಜನರಿಗೆ ಒಂದು ಹೆಲ್ಪ್ ಮಾಡ್ತಾ ಇದೆ, ಇಲ್ಲ ಅಂತೀನಿಲ್ಲ. ಆದರೆ ಆ ಕಡೆಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಬೇಕಾಗಿದೆ. ಅಲ್ಲಿ ಕೂಡ ಆದಷ್ಟು ಬೇಗ ಸ್ಕಾಲರ್ಶಿಪ್ಗಳನ್ನು ರಿಲೀಸ್ ಮಾಡಬೇಕಾಗಿದೆ. ಸೊ ಈಗ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಒಂದೆರಡು ತಿಂಗಳ ಲೇಟ್ ಆದರೂ ಸಹಿತ ಇವ್ರಿಗೆ ಕೊಡಲೇಬೇಕು. ಯಾಕಂದರೆ ಪಿಂಚಣಿ ಯೋಜನೆ ಇದು ಶಾಶ್ವತ ಯೋಜನೆ, ಹಾಗಾಗಿ ಪಿಂಚಣಿ ಯೋಜನೆ ಕೊಡಲೇಬೇಕಾಗತ್ತೆ. ಹಾಗಾಗಿ ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ಎಲ್ಲರ ಖಾತೆಗಳಿಗೆ ಪಿಂಚಣಿ ಜಮಾ ಆಗಬೇಕಾಗಿದೆ. ಆದರೆ ಈಗ ಲೇಟ್ ಆಗಿದೆ, ಇಲ್ಲ ಅಂತ ಏನಿಲ್ಲ, ಇದಷ್ಟೇ ತಿಂಗಳಲ್ಲ, ಹಿಂದಿನ ಯಾವ ತಿಂಗಳಲ್ಲಿ ಕೂಡ ಸರಿಯಾಗಿ ಪಿಂಚಣಿ ಜಮಾ ಆಗಿಲ್ಲ, ಲೇಟ್ ಆಗಿನೇ ಅತಿ ಸ್ಲೋ ಆಗಿನೇ ಜಮಾ ಆಗಿರ್ತಕ್ಕಂಥದ್ದು. ಹಾಗೆ ಈ ಕಂತಿನ ಹಣ ಕೂಡ ಹಾಗೆ ಸೆಪ್ಟೆಂಬರ್ ತಿಂಗಳದು ಕೂಡ ಸ್ಲೋ ಆಗಿನೇ ಜಮಾ ಆಗುತ್ತೆ. ಸೊ ಈಗಾಗಲೇ ರಿಲೀಸ್ ಅಂತೂ ಆಗಿದೆ. ಈಗ ಏನಾದರೂ ನಿಮಗೆ ಹಿಂದಿನ ಕಂತುಗಳಲ್ಲಿ ಪೆಂಡಿಂಗ್ ಉಳಿದಿದ್ರೆ, ಏನಾದರೂ ಜಮಾ ಆಗದೇ ಇದ್ದರೆ ಅಥವಾ ನಿಂತೇ ಬಿಟ್ಟಿದ್ರೆ ನೀವು ಒಂದು ಕೆಲಸ ಮಾಡ್ಬೋದು. ನಾನು ನಿನ್ನೇನು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ ಒಂದು ಪಿಂಚಣಿಗೆ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು, ಯಾರಿಗೆ ದುಡ್ಡು ಜಮಾ ಆಗೋದಿಲ್ಲ ಅವರು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಜಮಾ ಆಗ್ತಾ ಇರುತ್ತೆ, ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇರುತ್ತೆ, ಆ ಒಂದು ಬ್ಯಾಂಕ್ನವರಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ಅವರಿಗೆ ಕೊಡಿ. ತದನಂತರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದೆ. ಸೊ ಯಾರ್ಯಾರಿಗೆ ಜಮಾ ಆಗ್ತಾ ಇಲ್ಲ ನೋಡಿ, ಅವರು ಈ ಕೆಲಸ ಮಾಡಿಕೊಂಡು ನಿಮಗೆ ದುಡ್ಡು ಜಮಾ ಆಗುವ ಹಾಗೆ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.